ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ದಿನ ಒಂದು ಸೂಪರಾಗಿ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗೋವಂಥ ಒಂದು ರೆಸಿಪಿ ಮಾಡಿ ತೋರಿಸ್ತಿದ್ದೇನೆ. ಇದು ಬೇಸ್ ರೆಸಿಪಿ ಅಂತ ಹೇಳ್ಬೋದು. ಕೋಕೋನಟ್ ಮಿಲ್ಕ್, ಯಾವುದೇ ವೇಸ್ಟೇಜ್ ಇಲ್ಲದೆ ಕೋಕೋನಟ್ ಮಿಲ್ಕ್ ಹೇಗೆ ಸುಲಭವಾಗಿ ಈ ಕೋಲ್ಡ್ ಪ್ರೆಸ್ ಜ್ಯೂಸರಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಪ್ರೀವಿಯಸ್ ವಿಡಿಯೋಲಿ 3-4 ಥರ ಜ್ಯೂಸ್ ಮಾಡೋದು ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಈ ಥರ ಪಾರ್ಟ್ಸ್ನ ಹೇಗೆ ಹಾಕಿ ತೋರಿಸ್ತಾ ಇದ್ದೀನಿ. ಅದೇ ಥರ ನೀವು ಈ ಪಾರ್ಟ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಒಂದು ಸೂಪರ್ ರೆಸಿಪಿ ಕೋಕೋನಟ್ ಮಿಲ್ಕ್ ವಿತೌಟ್ ಎನಿ ವೇಸ್ಟೇಜ್. ನೋಡಿ, ಇದು ನೋಬು ಇಲ್ಲಿ ಆ್ಯರೋ ಮಾರ್ಕ್ ಇದೆ. ಇದಕ್ಕೆ ಕರೆಕ್ಟಾಗಿ ಕೋರ್ಲೇಟ್ ಆಗಿ ಕೂತ್ಕೋಬೇಕು. ಇದಿಷ್ಟೇ 4 ಯೂನಿಟ್ ಇದೆ. ನೀವು ಈಸಿಯಾಗಿ ಮಾಡ್ಬೋದು. ಈಸಿಯಾಗಿ ಕೂರಿಸಿ ಇನ್ಸ್ಟಾಲ್ ಮಾಡಿ ರೆಡಿ ಆಯಿತು. ನೋಡಿ, ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 2 ಮೋಡ್ ಇದೆ. ಒಂದು ಕಂಟಿನ್ಯೂಸ್ ಮೋಡ್, ರನ್ನಿಂಗ್ ಮೋಡು, ಒಂದು ರಿವರ್ಸ್ ಮೋಡು. ಈಗ ಸ್ವಿಚ್ ಆನ್ ಮಾಡಿ ತೋರಿಸ್ತಿದ್ದೇನೆ, ನೋಡ್ತಿರ್ಬೋದು. ಇಲ್ಲಿ ಸ್ವಿಚ್ ಇದೆ. ಸ್ವಿಚ್ಚಲ್ಲಿ ಮೇಲೆ ಅಮ್ಕೊಂಡ್ರೆ ಕಂಟಿನ್ಯೂಸ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಸಪೋಸ್ ಏನಾರ ಫ್ರೂಟ್ಸ್ ಆಗಲಿ, ಈಗ ತೆಂಗಿನಕಾಯಿ ನಾವೇನು ಪೀಸ್ ಹಾಕಿರ್ತೀವಿ ಅದೇನಾರ ಪ್ರಾಬ್ಲಮ್ ಅಂದರೆ ಸ್ಟ್ರಕ್ ಆದಾಗ ರಿವರ್ಸ್ ಮೋಡ್. ನೋಡಿ, ಇಲ್ಲಿ ನಾನು ತೆಂಗಿನಕಾಯಿನ ಒಡೆದು ಈ ಥರ ಪೀಸಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ಮಾಲ್ ಪೀಸಸ್ಸು ಮಾಡ್ಕೋಬೋದು, ಬಟ್ ನಾನು ಮೀಡಿಯಮ್ ಆಗಿ ಟ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈಗ ನಾನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪನೇ ಹಾಕೋಣ. ಇಲ್ಲಿ ಆಲ್ಮೋಸ್ಟ್ 1.5 ತೆಂಗಿನಕಾಯಿ ಇರ್ಬೋದು ಅನಿಸುತ್ತೆ. ನೋಡಿ, ಇಲ್ಲಿ ಒಂದು ಮಿಸ್ಟೇಕ್ ಏನು ಮಾಡಿದ್ದು, ನಾನು ಇದನ್ನು ಹಾಕದೆ ಸ್ಟಾರ್ಟ್ ಮಾಡಿಬಿಟ್ಟೆ. ಈಗ ಅದೇನು ಕಂಟೈನರ್ ಅದನ್ನು ಇಟ್ಟುಬಿಟ್ಟು ಸ್ಟಾರ್ಟ್ ಮಾಡಬೇಕು. ಮಿಸ್ ಆಯಿತು ಆ್ಯಕ್ಚುಲಿ. ಈಗ ನೋಡಿ, ಪ್ರೋಸೆಸ್ ಸ್ಟಾರ್ಟ್ ಆಯಿತು. ನಾವು ನಿಧಾನವಾಗಿ ಕಾಯಿ ಏನಿರುತ್ತೆ ಆ ತೆಂಗಿನ ಪೀಸಸ್ನ ಅದನ್ನು ಹಾಕ್ತಾ ಹೋಗ್ತಿದ್ದೇನೆ. ಈಗ ನೀವು ಬೇಕು ಅಂದರೆ ನೀರು ಸೇರಿಸ್ಕೋಬೋದು, ಇಲ್ಲ ನನಗೆ ಗಟ್ಟಿ ಹಾಲೇ ಬೇಕು ಅಂದರೆ ಗಟ್ಟಿ 2 ಥರನೂ ಮಾಡಿ ತೋರಿಸ್ತಿದ್ದೀನಿ. ಈಗ ನೀರು ಹಾಕಿದೆ ಡೈರೆಕ್ಟಾಗಿ ಗಟ್ಟಿ. ನೋಡಿ, ಈ ಥರ ತುರಿನೂ ಅಷ್ಟೇ ಎಷ್ಟು ಚೆನ್ನಾಗಿ ತುರಿ ಬರುತ್ತೆ. ನಾವು ಕೈಯಲ್ಲಿ ತುರಿಮಣೆ ತುರಿತೀವಲ್ಲ ಅದೇ ಥರ ತುರಿ ಬರುತ್ತೆ. ಇದರಲ್ಲಿ ಒಂದು ಚೂರು ವೇಸ್ಟೇಜ್ ಆಗೋಲ್ಲ. ನೋಡಿ, ಇಲ್ಲಿ ಹಾಕಿ ರೆಡಿ ಆಗ್ತಾ ಇದೆ. ನೋಡಿ, ಈ ಕಡೆ ತುರಿ ಬರ್ತಾ ಇದೆ, ಈ ಕಡೆ ಜ್ಯೂಸ್ ಕಂಟೈನರಲ್ಲಿ, ನೋಡಿ ಮಿಲ್ಕ್ ಕಂಟೈನರಲ್ಲಿ. ಈಗ ಮತ್ತೊಂದು ಅಂದರೆ ಅದೇ ಇದರಲ್ಲೇ ನಾನು ನೀರು ಸೇರಿಸ್ತಿದ್ದೀನಿ. ಯಾಕೆ ನನಗೆ ತುಂಬ ಗಟ್ಟಿ ಹಾಲೇನು ಬೇಕಾಗಿಲ್ಲ, ಸ್ವಲ್ಪ ಡೈಲ್ಯೂಟೆಡ್ ಬೇಕಾಗಿತ್ತು ಈ ರೆಸಿಪಿ ಮಾಡೋಕ್ಕೆ. ನಾನು ಕೋಕೋನಟ್ ರೈಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ನೀವು ನೋಡಿ, ಈ ಥರ ತುರಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲ. ನೋಡಿ, ತುರಿನೂ ವೇಸ್ಟ್ ಆಗೋಲ್ಲ, ಹಾಲು ಅಷ್ಟೇ. ನೋಡಿ, ಕೋಕೋನಟ್ ಮಿಲ್ಕ್ ಎಷ್ಟು ಸೂಪರ್ ಆಗಿದೆ. ಇದು ಖಂಡಿತ ನೀವು ಟ್ರೈ ಮಾಡಿ. ನಾನು ವಿಡಿಯೋ ಮಾಡಿರೋದನ್ನು ಖಂಡಿತ ನೋಡಿ. ಒಂಚೂರು ವೇಸ್ಟೇಜ್ ಇಲ್ಲ ಅಂತ ಯಾಕೆ ಹೇಳ್ತಿದ್ದೀನಿ ಪದೇ ಅಂದರೆ ತುರಿನೂ ವೇಸ್ಟ್ ಆಗೋಲ್ಲ, ಹಾಲು ಅಷ್ಟೇ. ನೀವು ತುರಿಗಳನ್ನ ನೀವು ಯಾವ್ದಾರ ಸಾಂಬಾರಿಗೆ ಎಲ್ಲ ಯೂಸ್ ಮಾಡ್ಬೋದು. ಹೇಗೆ ಅನಿಸ್ತು ವಿಡಿಯೋ? ಲೈಕ್ ಮಾಡಿ, ಶೇರ್ ಮಾಡಿ.